ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ದತ್ತನಿಗೆ ದೃಷ್ಟಿ ಎಲ್ಲ ಸತ್ಯ ಹೇಳ್ಬಿಟ್ರ ಕಥೆಯಲ್ಲಿ ಮಹಾನ್ ತಿರುವು ಸಿಗ್ತದ. ಹಾಗಿದ್ರೆ ಅಕ್ಕ ಶರುವಿನ ಬಂಡವಾಳ ದತ್ತನ ಮುಂದೆ ಬಟಾಬೈಲ್ ಆಯ್ತಾ? ದೃಷ್ಟಿ ದತ್ತ ಒಂದಾಗಿ ಬಿಟ್ರ. ಏನಾಯ್ತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಚೆನ್ನಮ್ಮ ತನ್ನ ಮಗಳು ವಾಳಿಯ ಮನೆಗೆ ಬಂದು ಊಟ ಮಾಡಬೇಕು ಅನ್ನೋ ಆಸೆ ಪಡ್ಕೋತಾರೆ. ಅದೇ ರೀತಿಯಾಗಿ ದೃಷ್ಟಿ ತನ್ನ ಅಮ್ಮನ ಆಸೆಗೆ ನಿರಾಸೆ ಮಾಡಿದೆ. ಖಂಡಿತ ಅಮ್ಮ, ಸಾವುಕಾರು ನಿಮ್ಮ ಮನೆಗೆ ಬರ್ತಾರೆ, ಊಟ ಮಾಡ್ತಾರೆ, ನಾವಿಬ್ರು ಜೊತೆಯಾಗೆ ಬಂದು ಊಟ ಮಾಡಿ ಹೋಗ್ತೀವಿ ಅಂತ ಮಾತು ಕೊಡ್ತಾಳೆ. ಆದರೆ ಅಲ್ಲಿ ದತ್ತನನ್ನು ಕೇಳಿದಾಗ ನಿಮ್ಮಮ್ಮನ ಖುಷಿಗೆ ನಿನ್ನನ್ನು ಕರಿತಾ ಇದೆಯಾ, ನಾನು ಅಲ್ಲಿಗೆ ಬರಬೇಕು ಅಂದರೆ ನನ್ನ ಅಕ್ಕ ತಂಗಿರು ಒಪ್ಪಿಗೆ ಬೇಕು ಅಂತ ಹೇಳ್ಬಿಡ್ತಾರೆ. ನಿಜವಾಗ್ಲೂ ದೃಷ್ಟಿ ಗೊತ್ತು ಯಾವುದೇ ಕಾರಣಕ್ಕೂ ಅವ್ರ ಅಕ್ಕ ತಂಗಿರು ಒಪ್ಪಿಗೆ ಕೊಡೋದಿಲ್ಲ ಅಂತ. ಹಾಗಾಗಿ ಆಕೆ ಒಂದು ಕ್ಷಣ ಹಿಂಜರಿತಾಳೆ. ಅಮ್ಮನೇ ಸುಮ್ಮನೆ ಇರಿಸ್ಬಿಡೋಣ ಅನ್ಕೋತಾರೆ. ಬಟ್ ಆಲ್ರೆಡಿ ಅಮ್ಮ ತನ್ನ ಅಳಿಯ ಮಗಳು ಬರ್ತಾರೆ ಅಂತ ಎಲ್ಲ ರೀತಿ ಪ್ರಿಪ್ರೇಷನ್ನ ತಯಾರು ಮಾಡ್ಕೊತಿದ್ದಾರೆ. ಅದನ್ನು ನೋಡಿದ್ದೆ ಅಮ್ಮನ ಮನಸ್ಸಿಗೆ ಹಾಸ್ಯ ಆಗುತ್ತೆ. ನಾನು ಅವತ್ತೇ ಹೇಳಬೇಕಿತ್ತು, ಇವಾಗ ಹೇಳಿದ್ರೆ ಅಮ್ಮ ಎಂದೂ ಈ ನೋವನ್ನು ಮರೆಯೋದಿಲ್ಲ. ಬೇಡ, ಕಷ್ಟಪಟ್ಟು ನಾನು ಸಾಹೇಬ್ರನ್ನ ಮನೆಗೆ ಕರ್ಕೊಂಡು ಹೋಗೇ ಬಿಡೋಣ, ಒಂದು ಪ್ರಯತ್ನ ಮಾಡೇ ಬಿಡೋಣ ಅಂತ ಅಂದ್ಕೊಂಡಿದ್ದಂಥ ದೃಷ್ಟಿ ಇಲ್ಲಿ ಅವರ ಅಕ್ಕ ತಂಗಿನ ಕೇಳಿದಾಗ ಮೊದಲಲ್ಲಿ ಮೂವರು ಕೂಡ ಒಪ್ಕೊಳ್ಳೋದಿಲ್ಲ. ಶರು ಅಂತೂ ಮುಂದುವರೆದಿದ್ದ ನನ್ನ ತಮ್ಮ ನೀನು ಮನೆಗೆ ಬರೋದೇ ಅವಮಾನ ಅಂತೆಲ್ಲ ಮಾತನಾಡ್ಬಿಡ್ತಾರೆ. ಇದರಿಂದ ದೃಷ್ಟಿಗೆ ತುಂಬ ಬೇಜಾರ ಆಗುತ್ತೆ. ಹಾಗಂದು ಮಾತ್ರಕ್ಕೆ ಆಕೆ ತನ್ನ ಪ್ರಯತ್ನವನ್ನು ನಿಲ್ಲಿಸೋದಿಲ್ಲ. ನೇತ್ರ ಹತ್ರ ಕೂಡ ಹೋಗಿ ಕೇಳ್ತಾಳೆ, ನೇತ್ರ ಪ್ಯಾಂಟ್ ಶರ್ಟ್ ಹಾಕ್ಕೊಂಡ್ರೆ ನಿನಗೆ ಒಪ್ಕೋತೀನಿ ಅಂದಾಗ ನೇತ್ರ ಹೇಳಿದ್ಲು ಅನ್ನೋ ಕಾರಣಕ್ಕೆ ಪ್ಯಾಂಟ್ ಶರ್ಟ್ ಕೂಡ ಹಾಕೋತಾಳೆ ದೃಷ್ಟಿ. ದತ್ತಾಬಾಯಿ ಮನೆಗೆ ಬರಬೇಕು ಅಂತ ಮೊದಲಲ್ಲಿ ಒಪ್ಕೋತೀನಿ ಅಂದವಳು ನಂತರ ಕೈ ಕೊಡೋಕೆ ನೇತ್ರ ನೋಡಿದಾಗ ಬಜರಂಗಿ ಅಲ್ಲೇ ಇರ್ತಾರೆ. ನನಗೆ ಮಾತಿಗೆ ತಪ್ಪೋರು ಇಷ್ಟ ಆಗೋದಿಲ್ಲ ಅಂದಾಗ ಇಲ್ಲಿ ದೃಷ್ಟಿ ಜೊತೆ ಅಣ್ಣ ಹೋಗೋದಕ್ಕೆ ಒಪ್ಪಿಗೆಯನ್ನು ಕೊಟ್ಬಿಡ್ತಾಳೆ ನೇತ್ರ. ತದನಂತರ ಇಲ್ಲಿ ಹೇಮಾ ಹತ್ರ ಹೋಗ್ತಾರೆ. ಹೇಮಾ ಕೂಡ ಮೊದಲಲ್ಲಿ ಒಪ್ಕೊಳ್ಳೋದಿಲ್ಲ. ಸೈಲೆಂಟ್, ನಿಮಗೋಸ್ಕರ ಎಷ್ಟೆಲ್ಲ ಮಾಡಿದಾಳೆ, ದಯವಿಟ್ಟು ಅದಕ್ಕಾರು ಹೂ ಅಂತ ಹೇಳಿ ಮನಸ್ಸು ಮಾಡಿ ಅಂತ ಹೇಮಾನ ಕೇಳ್ಕೊತಾರೆ. ಸೈಲೆಂಟ್ ಆಗ ಸರಿ ಆಯಿತು ಅಂತ ಹೇಳಿ ಒಂದು ಮೆಣಸಿನ್ಕಾಯನ್ನು ಹೊಡೆದು ಖಾರದ ಪುಡಿ ಮಾಡು ಟಾಸ್ಕನ್ನು ದೃಷ್ಟಿ ಕೊಡ್ತಾರೆ. ಅದು ಸಾಧ್ಯ ಇಲ್ಲ ಅನ್ನೋದು ಗೊತ್ತಿರುತ್ತೆ. ಸೈಲೆಂಟ್ ರಿಕ್ವೆಸ್ಟ್ ಮಾಡ್ತಾರೆ, ಬಟ್ ಹೇಮಾ ಒಪ್ಕೊಳ್ಳೋದಿಲ್ಲ. ದೃಷ್ಟಿ ಒಂದು ಅರ್ಧ ಮುಕ್ಕಾಲು ಭಾಗ ಮಾಡ್ತಾರೆ, ಆಗೋದಿಲ್ಲ. ಬಟ್ ಆದರೂ ತನ್ನ ಗಂಡನನ್ನು ಮನೆ ಕರ್ಕೊಂಡು ಹೋಗಬೇಕು ಅಂತ ಆಕೆ ಅದನ್ನು ಕೂಡ ಕಷ್ಟಪಟ್ಟು ಮಾಡ್ತಾರೆ. ಆ ಟೈಮಲ್ಲಿ ಸುಧಾಕರ್ ಬಂದು ಅದನ್ನು ನಿಲ್ಲಿಸಿ ದೃಷ್ಟಿನ ಕಳಿಸ್ಬಿಡ್ತಾರೆ. ಈ ಕಡೆ ಹೆಂಡತಿಗೂ ಕೂಡ ಬುದ್ಧಿ ಹೇಳ್ತಾರೆ. ನನ್ನ ವಿಷಯ ಅವಳು ಗೊತ್ತು, ದತ್ತಾಬಾಯಿಗೆ ಹೇಳಿದ್ರೆ ನನಗೆ ಮನೇಲಿ ಜಾಗ ಇದೆಯಾ, ಮುಂದೊಂದು ದಿನ ಅವಳೇ ಈ ಮನೆ ಒಡತಿ ಆದರೆ ನಾವು ಅವಳ ಮುಂದೆ ಒಳ್ಳೆಯವರಾಗಿರ್ಬೇಕಲ್ವ, ನೀನು ಅದಕ್ಕೆ ಒಪ್ಪಿಗೆ ಕೊಡಬೇಕು ಅಂತ ಕೂಡ ಹೇಳ್ತಾರೆ ಹೇಮಾಗೆ. ಹಾಗಾಗಿ ಇಲ್ಲಿ ಹೇಮಾ ಕೂಡ ದೃಷ್ಟಿ ದತ್ತಾಬಾಯಿ ಮನೆಗೆ ಹೋಗೋದಕ್ಕೆ ಒಪ್ಪಿಗೆಯನ್ನು ಸೂಚಿಸ್ಬಿಡ್ತಾರೆ. ಇದರಿಂದಾಗಿ ನಿಜವಾಗ್ಲೂ ದೃಷ್ಟಿ ಮತ್ತು ಆ ಸೈಲೆಂಟ್ ತುಂಬ ಖುಷಿ ಆಗಿಬಿಡುತ್ತೆ ದತ್ತಾಬಾಯಿ ಹತ್ರ. ಇಲ್ಲಿ ಎಲ್ಲ ಕೂಡ ಒಪ್ಕೊಂಡು ಆಯಿತು ಅಂತ ಹೇಳ್ತಿದ್ರೆ ಖಂಡಿತ ಶರು ಅಕ್ಕ ಒಪ್ಕೊಳ್ಳೋದಿಲ್ಲ. ಅವಳಿಗೆ ಗೊತ್ತಿದೆ ನನ್ನ ಮನಸ್ಥಿತಿ ಏನು, ಖಂಡಿತ ನನಗೆ ನಿಮ್ಮ ಮನೆಗೆ ಹೋಗೋಕೆ ಇಷ್ಟ ಇಲ್ಲ ಅಂತ. ಹಾಗಾಗಿ ಅವಳು ಒಪ್ಪಿಗೆಯನ್ನು ಸೂಚಿಸೋದಿಲ್ಲ ಅಂತ ನನಗೆ ಗೊತ್ತಿದೆ ಅಂತ ದತ್ತ ಹೇಳಿದಾಗ ಇಲ್ಲಿ ದೃಷ್ಟಿ ಮತ್ತು ಸೈಲೆಂಟ್ಗೂ ಕೂಡ ಅದೇ ನಿಜ ಅಂತ ಅನ್ನಿಸ್ಬಿಡುತ್ತೆ. ಹಾಗಾಗಿ ಅವರು ಕೂಡ ತುಂಬಾ ಕುಸ್ತೋಗ್ತಾರೆ. ಈ ಕಡೆ ದೃಷ್ಟಿ ಕೂಡ ಯಾರ್ಯಾರು ಮನೆಗೆ ಹೋಗ್ತಾರೆ ದತ್ತ ಸಾವುಕಾರು, ಆದರೆ ನನ್ನ ಮನೆಗೂ ಹಾಗೆ ಯಾರು ಅಂತ ಅಂದ್ಕೊಂಡು ಬರ್ಬೋದಲ್ವ ಅಂತ ಎಲ್ಲ ಹೇಳ್ಕೊಂಡು ಕಣ್ಣೀರು ಹಾಕ್ತಿರ್ತಾಳೆ. ಇಲ್ಲಿ ದತ್ತಾಬಾಯಿ ಮನಸ್ಸು ಆಲ್ರೆಡಿ ಕರ್ಗೋಗ್ತಾ ಇರತ್ತೆ. ಅದರ ನಡುವೆ ಇಲ್ಲಿ ಶರು ಬರ್ತಾಳೆ. ಶರು ಬರ್ತಿದ್ದಾಗ ಈ ಕಡೆ ಅಕ್ಕ ಅವಳು ಹೇಳೋದು ಕೂಡ ನಿಜ ಅಲ್ವಾ ಅಕ್ಕ, ಬೇರೆಯವ್ರ ಮನೆಗೆ ಹೋಗೋ ನಾನು ಹೀಗೆ ಇವ್ರ ಮನೆಗೂ ಹೋಗ್ಬೋದಲ್ವಾ ಅಂದಾಗ ನಾನು ಕೂಡ ದೃಷ್ಟಿ ಮನೆಗೆ ನೀನು ಹೋಗೋದಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತೀನಿ. ನನ್ನ ತಮ್ಮನ ಹೆಸರಿಗೆ ಯಾವುದೇ ರೀತಿ ಕೆಟ್ಟ ಹೆಸರು ಬರಬಾರ್ದು, ಅದೇ ಕಾರಣಕ್ಕೆ ನಾನು ಒಪ್ಕೋತಾ ಇದ್ದೀನಿ ಅಂತ ಶರು ಹೇಳಿಬಿಡ್ತಾರೆ. ದೃಷ್ಟಿಗೆ ತುಂಬಾ ಖುಷಿ ಆಗತ್ತೆ ದತ್ತಾಬಾಯಿ ತನ್ನ ಮನೆಗೆ ಬರ್ತಿದ್ದಾರೆ ಅಂತ. ಈ ಕಡೆ ಮನೆಗೆ ಹೋಗಿದ್ದಾಳೆ ದತ್ತಾಬಾಯಿ. ಬರೋ ದಿನ ಸಂಭ್ರಮ ಸಡಗರ ಮನೆ ಮಾಡಿದೆ ದೃಷ್ಟಿ ಮನೆಯಲ್ಲಿ. ದೃಷ್ಟಿ ಜೊತೆ ಕೂಡ ಅಮ್ಮನ ಜೊತೆ ಸೇರಿಕೊಂಡು ಮನೇನ ಪ್ರಿಪೇರ್ ಮಾಡೋದ್ರಲ್ಲಿ, ಅಡುಗೆ ಪ್ರಿಪೇರ್ ಮಾಡೋದ್ರಲ್ಲಿ ಸಹಾಯ ಮಾಡಿಕೊಡ್ತಿದ್ದಾಳೆ. ಈ ಕಡೆ ದತ್ತ ಕೂಡ ದೃಷ್ಟಿ ಮನೆಗೆ ಹೋಗೋದಕ್ಕೆ ರೆಡಿ ಆಗಿದ್ದಾರೆ. ಅದ್ರ ನಡುವೆ ಶರು ಬಂದು ಗ್ಲಾಸ್ ತಗೋತಿದ್ದಾಗ ಅಕ್ಕ ನಾನು ಕುಡಿಯೋದಿಲ್ಲ ಅಕ್ಕ, ಒಬ್ರು ಮನೆಗೆ ಹೋಗ್ಬೇಕಿದ್ರೆ ಆ ರೀತಿ ಕುಡ್ಕೊಂಡು ಹೋಗೋದು ಅವಮಾನ ಅಲ್ವಾ ಅಂದಾಗ ನಾನು ಕುಡಿ ಅಂತ ಹೇಳಿಲ್ಲ, ಜ್ಯೂಸ್ ಕುಡಿ ಅಂತ ಹೇಳಿದ್ದು ಅಂತ ಜ್ಯೂಸ್ ಕೊಡ್ತಾರೆ. ಬಟ್ ಜ್ಯೂಸಲ್ಲಿ ಮತ್ತೆ ಬರೋ ಔಷಧಿ ಮಿಕ್ಸ್ ಮಾಡಿದ್ದಾರೆ ಶರು. ಬಟ್ ದತ್ತನ್ಗೆ ಅದು ಗೊತ್ತಿಲ್ಲ. ಕುಡಿತಾರೆ, ಕುಡಿತಿದ್ದಾಗೆ ಮತ್ತೆ ಇರುತ್ತೆ. ಬಜರಂಗಿ ಕೊಡ್ತಿದ್ದಾರೆ ಅನ್ಕೋತಾರೆ. ಬಟ್ ಖಂಡಿತ ಅನುಮಾನ ಬರುತ್ತೆ, ಡ್ರಿಂಕ್ಸ್ ಮಾಡಿಲ್ಲ, ಏನು ಮಾಡಿರ್ಬೋದು ಅಂತ. ಬಟ್ ಮತ್ತಲ್ಲಿ ಈ ರೀತಿ ಹೋಗ್ತಿರೋದ್ರಿಂದ ಅವಮಾನ ಮಾಡಿಬಿಡ್ಬೋದು ಅಂದ್ಕೊಂಡಿದ್ದೆ. ಸೈಲೆಂಟ್ನ ಕೂಡ ಜೊತೆ ಮಾಡಿ ದತ್ತನ ಜೊತೆ ದೃಷ್ಟಿ ಮನೆಗೆ ಕಳಿಸ್ಕೊಡ್ತಾರೆ ಬಜರಂಗಿ. ಅಲ್ಲಿ ಅಳಿಯ ಮನೆಗೆ ಬರ್ತಿದ್ದಾಗೆ ಈ ದೃಷ್ಟಿ ಮನೆಯವರು ಎಲ್ಲರೂ ಕೂಡ ಖುಷಿ ಪಡ್ತಾರೆ. ದೃಷ್ಟಿ ಗಂಡ ದತ್ತನ್ ಬಂದಿರೋ ದಿನಾನೇ
ಇಲ್ಲಿ ಯುಗಾದಿ ಹಬ್ಬವನ್ನು ಆಚರಿಸ್ತಿದ್ದಾರೆ. ಅದನ್ನ ನೋಡಿ ಶಾಕ್ ಆಗುತ್ತೆ, ಏನಿದು ಇವತ್ತು ಯುಗಾದಿನ ಅಂತ ದತ್ತ ಕೇಳಿದಾಗ, ನೀವು ಬಂದಿರೋ ದಿನನೇ ಯುಗಾದಿ ಮಾಡಬೇಕು ಅಂದ್ಕೊಂಡಿದ್ವಿ, ನೀವು ಇವತ್ತು ಬಂದಿದ್ರೆ ಅಲ್ವಾ, ಅದಕ್ಕೆ ಇವತ್ತೇ ನಮಗೆ ಯುಗಾದಿ ಹಬ್ಬ ಅಂತ ಹೇಳಿ ಮಾವಿನ ತೋರಣನ ಕಟ್ಟಬೇಕಿದ್ರೆ ದತ್ತಾನೇ ಅದಕ್ಕೆ ಸಹಾಯ ಮಾಡಿ ಅವರೇ ಮಾವಿನ ತೋರಣ ಕಟ್ತಾರೆ. ಇದೆಲ್ಲವನ್ನ ಕೂಡ ನೋಡಿ ಸೈಲೆಂಟ್ ದೃಷ್ಟಿಗೆ ಖುಷಿ ಆಗುತ್ತೆ. ದತ್ತಾಬಾಯಿ ಮತ್ತಲ್ಲಿ ಮತ್ತಲ್ಲಿ ಈ ರೀತಿ ಎಲ್ಲ ನಡ್ಕೋತಿದ್ದಾರೆ, ಗೊತ್ತಾದ್ರೆ ಏನಪ್ಪ ಮಾಡೋದು ಅಂತ ಪಿಚ್ಚಾಡ್ತಿದ್ರೆ ಸೈಲೆಂಟ್ ಆ ಕಡೆ ದೃಷ್ಟಿ ದತ್ತಾಬಾಯಿ ಕುಡ್ದಿದ್ದಾರೆ ಮತ್ತಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ. ಆಕೆ ನಿಜವಾಗ್ಲೂ ದತ್ತಾಬಾಯಲ್ಲಿ ತುಂಬ ಬದಲಾವಣೆ ಆಗಿದೆ ಅಂತ ಹೇಳಿ ತುಂಬಾ ಖುಷಿ ಪಡ್ತಿದ್ದಾಳೆ. ನಂತರ ಇಲ್ಲಿ ದತ್ತ ಮತ್ತು ದೃಷ್ಟಿಗೆ ಮತ್ತೊಮ್ಮೆ ಮದುವೆಯನ್ನು ಕೂಡ ಮಾಡಿಸ್ತಾರೆ. ಇಲ್ಲಿ ಮಾಧವ ಮತ್ತು ಚೆನ್ನಮ್ಮ ಕೂಡ ಈ ಕಡೆ ತಾಳಿ ಕಟ್ಟೋದಕ್ಕೆ ಯಾವುದೇ ರೀತಿ ಹಿಂಚುಳಿದೆ ಖುಷಿಯಿಂದಾನೇ ದೃಷ್ಟಿಗೆ ಮಗದೊಮ್ಮೆ ದತ್ತ ತಾಳಿ ಕಟ್ತಾರೆ. ಹೊಸ ಬಟ್ಟೆಯನ್ನು ಕೂಡ ಹಾಕುತ್ತಾರೆ. ಜೊತೆಗೆ ದೃಷ್ಟಿಯ ಒಂದು ಪ್ರೀತಿಯ ಸತ್ಯ ಕೂಡ ದತ್ತಾಬಾಯಿಗೆ ಗೊತ್ತಾಗುತ್ತೆ. ಯಾಕಂದರೆ ಅವಳು ರೂಮಲ್ಲಿ ದತ್ತ ಕೊಟ್ಟಿದ್ದಂಥ ಪ್ರೀತಿಯ ಪ್ರತಿ ಹುಡುಗಿಯರನ್ನ ಕೂಡ ಇನ್ನೂ ಕೂಡ ಒಣಗೋಗಿದ್ರು ಹೂವು ಹಾಗೆ ಇಟ್ಕೊಂಡಿರ್ತಾರೆ. ಒಣಗಿರೋ ಹೂವನ್ನು ಇಟ್ಕೊಂಡಿರೋದೆಲ್ಲ ನೋಡಿದಂಥ ದತ್ತಗೆ ಅನಿಸುತ್ತೆ, ಎಷ್ಟು ಪ್ರೀತಿ ಮಾಡ್ತಾಳೆ ನನ್ನ ಇವಳು, ಇಷ್ಟೊಂದು ಪ್ರೀತಿ ಮಾಡ್ತಾಳೆ ನನ್ನ ಅಂತ ಹೇಳಿ ದತ್ತನಿಗೆ ಅನ್ನಿಸ್ತದ. ಅದರ ನಡುವೆ ನಿಜವಾಗ್ಲೂ ಕೂಡ ಅಲ್ಲಿ ದೃಷ್ಟಿ ಅಕ್ಕನ ಫೋಟೋ ನೋಡ್ಬಿಡ್ತಾರೆ. ಬಟ್ ಮಂಜಾಗಿ ಕಾಣಿಸ್ತದೆ. ದೃಷ್ಟಿ ಬರ್ತಾಳೆ, ಯಾರದು ಅಂದಾಗ ನನ್ನ ಅಕ್ಕ ರೂಪ ಅಂತಾಳೆ. ಬಟ್ ಸೀಮಾ ಅಂತ ಅನ್ಸುತ್ತೆ. ಬಟ್ ಕಣ್ಣು ಮಂಜಾಗಿರೋದ್ರಿಂದ ಸರಿಯಾಗಿ ಗೊತ್ತಾಗೋದಿಲ್ಲ. ಕಾಣಿಸ್ತಿಲ್ಲ ಅಂದರೆ ಇವಳು ನಾನು ಕುಡ್ದಿರ್ಬೋದು ಅನ್ಕೊಂಡ್ಬಿಡ್ತಾಳೆ ಅಂತ ಅದನ್ನು ಕೂಡ ಹೇಳೋಕೆ ದತ್ತಾಬಾಯಿ ಮುಂದಾಗೋದಿಲ್ಲ. ಜೊತೆಗೆ ದತ್ತಾಬಾಯಿಗೆ ಆಲ್ರೆಡಿ ಅಂದ್ಕೊಂಡಿರ್ತಾರೆ, ಇಲ್ಲ ಇವ್ರು ನನ್ನನ್ನು ಎಷ್ಟು ಪ್ರೀತಿಯಿಂದ ಗೌರವಿಸಿ ಆಧರಿಸ್ತಿದ್ದಾರೆ, ಇವ್ರಿಗೆ ನಾನು ಯಾವುದೇ ರೀತಿ ಅವಮಾನ ಮಾಡಬಾರ್ದು, ನಾನು ಎಚ್ಚರವಾಗಿರಬೇಕು, ನನ್ನಿಂದ ತಪ್ಪಾಗಬಾರ್ದು ಅಂತ ತುಂಬ ಎಚ್ಚೆತ್ಕೊಂಡಿದ್ದಾರೆ. ಅವ್ರಿಗೆ ಗೊತ್ತಾಗ್ತದೆ ತಾನು ಮತ್ತಲ್ಲಿದ್ದಿಲ್ಲಿ ಅನ್ನೋದು. ಇದರ ನಡುವೆ ದೃಷ್ಟಿ ಹತ್ರ ತನ್ನ ಪ್ರೀತಿಯನ್ನು ಹೇಳ್ಕೊಂಡು ಬಿಡ್ತಾರೆ. ನಿಜವಾಗ್ಲೂ ದೃಷ್ಟಿ, ನೀನು ಮಾಡಿದ ಒಂದು ತಪ್ಪಿಗೆ ನಾನು ನೀನು ಮಾಡಿರೋ ಎಷ್ಟೋ ಒಳ್ಳೆತನನ ತೆಗೆದು ಹಾಕ್ಬಿಟ್ಟೆ, ನೀನು ನನಗೆ ಎಷ್ಟು ಮಾಡಿದೆ, ನನಗೆ ಎಷ್ಟು ಪ್ರೀತಿ ಮಾಡ್ತೀಯ, ನಿನ್ನ ಪ್ರೀತಿ ನನಗೆ ಅರ್ಥ ಆಗಿದೆ, ದಯವಿಟ್ಟು ಕ್ಷಮಿಸ್ಬಿಡು, ಇನ್ನು ಮುಂದೆ ನಾನು ಯಾವುದೇ ರೀತಿ ತಪ್ಪು ಮಾಡೋದಿಲ್ಲ, ನಾನು ಗೆಲುವನ್ನ ಕೂಡ ಮರ್ತಿದ್ದೀನಿ, ನಿನ್ನನ್ನು ನನ್ನ ಪ್ರೀತಿಯಿಂದ ಸ್ವೀಕರಿಸ್ತಾ ಇದ್ದೀನಿ ಅಂತ ಹೇಳ್ಬಿಡ್ತಾರೆ. ದೃಷ್ಟಿಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಖುಷಿ ಪಾರನೇ ಇಲ್ಲ, ಅಷ್ಟು ಮಟ್ಟಿಗೆ ಖುಷಿ ಆಗ್ತದೆ ದೃಷ್ಟಿಗೆ. ಜೊತೆಗೆ ಈತ ಕಡೆ ದತ್ತಾಬಾಯಿ ಅಂತೂ, ದೃಷ್ಟಿ ನಿನಗೆ ನಿಜವಾಗ್ಲೂ ನೋವಾಗಿದೆ ಅಲ್ಲ ನನ್ನ ನಡವಳಿಕೆಯಿಂದ ಅಂದಾಗ, ಖಂಡಿತ ಇಲ್ಲ ಸಾಹೇಬ್ರೆ ಅಂತ ಹೇಳ್ತಿದ್ದಾರೆ, ನಿಮ್ಗೆ ಅರ್ಥ ಆಯ್ತಲ್ಲ ನನ್ನ ಪ್ರೀತಿ ಅಂತ ಖುಷಿ ಪಡ್ತಿದ್ದಾಳೆ ದೃಷ್ಟಿ. ಆದರೆ ನಡುವೆ ಊಟಕ್ಕೆ ಹೋಗಬೇಕಾಗುತ್ತೆ. ದತ್ತ ದೃಷ್ಟಿ ಊಟಕ್ಕೆ ಹೋಗ್ತಾರೆ. ಟೇಬಲ್ ಮೇಲೆ ದತ್ತನಿಗೋಸ್ಕರ ಸ್ಪೆಷಲ್ ಆಗಿ ಚೇರ್ ಹಾಕಿದ್ದಾರೆ. ಆ ರೀತಿ ಎಲ್ಲ ನಾನು ಊಟ ಮಾಡೋದಿಲ್ಲ, ಎಲ್ಲ ಕೂಡ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಅಂತ ಹೇಳಿದಾಗ ಎಲ್ರಿಗೂ ಖುಷಿ ಆಗುತ್ತೆ. ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ದಾರೆ. ಇತ್ತ ಕಡೆ ಅಮ್ಮ ದೃಷ್ಟಿಗೋಸ್ಕರ ತನ್ನ ಚೈನನ್ನು ಮಾರಿ ದೃಷ್ಟಿಗೆ ಚೈನ್ ತಂದಿರೋ ವಿಷಯ ಇನ್ನೇನು ರಿವೀಲ್ ಆಗಬೇಕಾಗಿರುತ್ತೆ. ಬಟ್ ಅದನ್ನು ಮುಚ್ಚಿಟ್ಬಿಡ್ತಾರೆ ಇಲ್ಲಿ ಚೆನ್ನಮ್ಮ. ತದನಂತರ ಎಲ್ಲರೂ ಕೂಡ ಖುಷಿಯಿಂದ ಊಟ ಮಾಡ್ತಿದ್ರೆ ಆ ಕಡೆ ಶರು ತನ್ನ ಪ್ಲ್ಯಾನ್ ವರ್ಕೌಟ್ ಆಗುತ್ತೆ, ಅಲ್ಲೇ ಅವಮಾನ ಮಾಡ್ತಾನೆ ದತ್ತು, ಹಾಗೆ ಹೀಗೆ ಅಂದ್ಕೊಂಡಿದ್ದಾರೆ. ಬಟ್ ಎಲ್ಲ ಉಲ್ಟಾ ಹೊಡೆಯೋ ಸಾಧ್ಯತೆ ಇದೆ. ದತ್ತ ದೃಷ್ಟಿ ಒಂದಾಗೋ ಸಾಧ್ಯತೆ ಇದೆ. ಮತ್ತಿನಲ್ಲಿ ದತ್ತ ತನ್ನ ಮನಸ್ಸಿನ ಹಿಡಿತವನ್ನು ತಪ್ಪಿ ಈ ಕಡೆ ತನ್ನ ಪ್ರೀತಿಯನ್ನು ಹೇಳ್ಕೊಂಡು ದೃಷ್ಟಿಯನ್ನು ಒಪ್ಕೊಂಡೇ ಬಿಡ್ತಾರ ಅಂತ ಅನ್ನಿಸ್ತದೆ. ಇದರ ನಡುವೆ ಏನಾಗ್ಬೋದು, ಆ ಕಡೆ ಶರು ಮತ್ತೆ ಇಲ್ಲಿ ಸೀಮಾನ ತಂದು ಮತ್ತೆ ದತ್ತನ ಬದುಕಲ್ಲಿ ಆಟ ಆಡಬಹುದಾ ಅಂತ ಅನಿಸುತ್ತೆ. ಇದರ ನಡುವೆ ದೃಷ್ಟಿ ಅವರ ಅಕ್ಕ ಶರು ಮುಖವಾಡನ ದತ್ತ ಕಳ್ಚಿಟ್ರೆ ಏನಾಗ್ಬೋದು, ಖಂಡಿತ ಪ್ರಾರಂಭದಲ್ಲಿ ನಂಬೋದಿಲ್ಲ, ಆದರೆ ಸಾಕ್ಷಿ ಸಮೇತ ತೋರಿಸಿದ್ರೆ ಖಂಡಿತ ಇಲ್ಲಿ ಏನು ಮಾಡಬಹುದು. ದತ್ತ ಸಿಡಿದೇಳ್ತಾರ, ಶರುಗೆ ಪಾಠ ಕಲಿಸ್ತಾರ, ಏನಾಗುತ್ತೆ ಮುಂದೆ